ಅಂಗಡಿಗಳಿಗೆ ಬೆಂಕಿ ಹಚ್ಚೋವರೆಗೆ ಆಸ್ಪದ ಯಾತ್ರೆ ಕೊಟ್ರಿ. ಪೊಲೀಸ್ನವ್ರು ನಿಷ್ಕ್ರಿಯರಾಗಿದ್ರು ಅಂತ ಹೇಳ್ತಾರೆ. ಅದರಲ್ಲಿ ಇರ್ತಕ್ಕಂಥ ವ್ಯವಸ್ಥೆನಲ್ಲಿ ಆ ಸಂಖ್ಯೆ ಎಷ್ಟಿತ್ತೋ ಗೊತ್ತಿಲ್ಲ ನನಗೆ. ಪೊಲೀಸ್ ಇಲಾಖೆಯವರು ಎಷ್ಟು ಜನ ಇದ್ರು. ಇವತ್ತು ಕುಮಾರಸ್ವಾಮಿ ರಾಜಕೀಯ ಮಾಡಬಾರದು ಅಂತಕ್ಕಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ನನಗೆ ಉಪದೇಶ ಮಾಡೋರು, ನಿಮ್ಮ ಸರ್ಕಾರಕ್ಕೆ ಮೊದಲು ಹೇಳಿ ಯಾವ ರೀತಿ ನಡ್ಕೋಬೇಕು, ಜನರ ರಕ್ಷಣೆ ಮಾಡ್ತಕ್ಕಂಥದ್ದು, ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಿ ಅಂತಕ್ಕಂಥ ನಿಮ್ ಗೃಹ ಸಚಿವರಿಗೆ ಹೇಳಿ. ಇಲ್ಲಿ ನಾನು ಯಾವುದೋ ಒಂದು ಸಮಾಜ ಓಲೈಸ್ಲಿಕ್ಕಿಲ್ಲ. ಇಲ್ಲ, ನಾನಿಲ್ಲಿ ರಾಜ್ಯದ 7 ಕೋಟಿ ಜನತೆಯನ್ನ ಇವತ್ತು ರಕ್ಷಿಸಬೇಕಾದಂಥದ್ದು ಜನಪ್ರತಿನಿಧಿಗಳ ನಮ್ಮ ಕರ್ತವ್ಯ ಇದೆ. ನಾಗಮಂಗಲದಂತ ಸ್ಥಳದಲ್ಲಿ ಪೆಟ್ರೋಲ್ ಬಾಂಬ್ ಎಸಿದ್ದಾರೆ ಅಂದ್ರೆ, ತಲವಾರು ಇಟ್ಕೊಂಡು ಓಡಾಡ್ತಾರೆ ಅಂದ್ರೆ, ಅಲ್ಲಿ ಯಾವ ಮಟ್ಟಕ್ಕೆ ನೀವು ಆಡಳಿತ ನಡೆಸ್ತಾ ಇದ್ದೀರಿ? ಭಯ ಭಕ್ತಿ ಇಲ್ಲ ಯಾರಿಗೂ. ಈ ಸರ್ಕಾರ ಬಂದ ಮೇಲೆ ಪ್ರತಿನಿತ್ಯ ಯಾವ ರೀತಿ ಕಾನೂನು ವ್ಯವಸ್ಥೆಗಳಲ್ಲಿ ನಿಮ್ಮ ಇಲಾಖೆಯಿಂದ ಇರ್ತಕ್ಕಂಥ ನಿಷ್ಕ್ರಿಯತೆ, ಅಧಿಕಾರಿಗಳ ಶಕ್ತಿಯನ್ನ ಇವತ್ತೇನು ಸಂಪೂರ್ಣವಾಗಿ ಇವತ್ತು ಅವರನ್ನ ನಿಷ್ಕ್ರಿಯ ಮಾಡಿದ್ದೀರಿ ಅಧಿಕಾರಿಗಳನ್ನ, ಅದರ ಹಿನ್ನೆಲೆ ಇಂಥ ಘಟನೆಗಳು ಮರುಕಳಿಸ್ತಾ ಇದೆ. ಪ್ರತಿದಿನ ಹಲವಾರು ರೀತಿಯ ಕೊಲೆಗಳು, ದರೋಡೆಗಳು ಸ್ವೇಚ್ಛಾಚಾರವಾಗಿ ಯಾಕೆ ನಡೀತಾ ಇದೆ? ನಿಮ್ಮಲ್ಲಿ ತಪ್ಪಿಟ್ಕೊಂಡು, ನಿಮ್ಮಲ್ಲಿ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಇಟ್ಕೊಂಡು ನನಗೆ ಬುದ್ಧಿ ಹೇಳೋದು ನಿಮ್ಮಿಂದ ಕಲಿಬೇಕಾ? ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಹೌದು. ನನ್ನ ಕಾಲದಲ್ಲಿ ಯಾವುದೇ ರೀತಿಯ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿಲ್ಲ. ಇವತ್ತು ನೀವು ಬಂದ ಮೇಲೆ ಇಷ್ಟರ ಮಟ್ಟಿಗೆ ಎಲ್ಲಾ ಸಮಾಜದ ಒಂದು ರಕ್ಷಣೆಗೆ ನಿಮ್ ಕಾರ್ಯಕ್ರಮ ಯಾವ ರೀತಿ ಕೊಟ್ಕೊಂಡಿದ್ದೀರಿ, ಇದೆಲ್ಲ ಕಾಣ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಇವತ್ತು ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿರ್ತಕ್ಕಂಥ ಆ ವ್ಯಾಪಾರಸ್ಥರ ಪರಿಸ್ಥಿತಿ ಏನಾಗಬೇಕು? ಸಾಲ ಎಲ್ಲಿ ತರಬೇಕು? ಅವರು ಸಾಲ ತೀರ್ಸೋದ್ರಲ್ಲಿ ತೀರಿಸ್ತಾರೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಅವರು ಇವತ್ತು ಬೀದಿಗೆ ಬಂದಿದ್ದಾರೆ. ಅವರ ಪರಿಸ್ಥಿತಿ ಏನಾಗಬೇಕು? ಏನಾದ್ರು ಕನಿಷ್ಠ ನಿಮಗೆ ಒಂದು ಪರಿಜ್ಞಾನ ಇಟ್ಕೊಂಡಿದ್ದೀರಾ ನೀವು ಕಾಂಗ್ರೆಸ್ ನಾಯಕರು? ಅಲ್ಲಿ ಯಾರೋ ಕೂತ್ಕೊಂಡೇನೋ ಅವ್ರ್ಯಾರೋ, ನನಗೆ ಯಾರೋ ಕೂತ್ಕೊಂಡು ಬುದ್ಧಿ ಹೇಳ್ತಾನೆ, ಇನ್ನೊಂದು ಹೇಳ್ತಾನೆ. ಅದು ನನ್ನ ಜೊತೆಲೆ ಹಿಂದೆ ಇದ್ದಂಥವ್ರು, ಕೆಲಸ ಮಾಡಿದವರು, ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಅಂತಕ್ಕಂಥದ್ದು, 2 ಬಾರಿ ಮುಖ್ಯಮಂತ್ರಿಯಾಗಿ ರಕ್ಷಣೆ ಯಾವ ರೀತಿ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಕಡತದಲ್ಲಿದೆ. ಯಾತಕ್ಕೆ ನನ್ನ ಕಾಲದಲ್ಲಿ ಯಾವ ಘರ್ಷಣೆ ಇರಲಿಲ್ಲ? ಯಾವ ಕೋಮು ಸಂಘರ್ಷಗಳು ಯಾಕಿರಲಿಲ್ಲ ನನ್ನ ಕಾಲದಲ್ಲಿ? ಈಗ ಯಾಕೆ ಇವೆಲ್ಲ ನಡೀತಾ ಇದೆ? ಇದಕ್ಕೆ ಬಹಳ ಮುಂದೆ ದಿನಗಳು ಕಾಂಗ್ರೆಸ್ ನಾಯಕರಿಗೆ ಹೇಳ್ತೀನಿ, ಪೆಟ್ಟು ತಿಂತಕ್ಕಂಥ ದಿನ ದೂರ ಇಲ್ಲ. ನೀವು ಸರ್ಕಾರದಲ್ಲಿ ಇವತ್ತು ಏನೇನು ನಡೀತಾ ಇದೆ, ಪಾಪ ನಿಮ್ಗಳಿಗೆ ಆ ಲೂಟಿ ಹೊಡೆಯ ಕೆಲಸದ್ದು ಇವತ್ತೇನು ನಡೀತಾ ಇದೆಯಲ್ಲ ಚರ್ಚೆ ಜನಗಳಲ್ಲಿ, ಅದನ್ನು ಅರಗಿಸ್ಕೊಳ್ಳೋಕ್ಕೆ ನಿಮ್ಗೆ ಸಮಯ ಇಲ್ಲ ಇವತ್ತು. ಅದು ಇವತ್ತಿಂತ ಒಂದು ಪರಿಸ್ಥಿತಿಗಳಾಗಲಿಕ್ಕೆ ಕಾರಣ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಈಗಲೂ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.